ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾರ್ಲಿಂಗ್ ಭರಮನವ್ರ ಚಾನಲ್. ನಾವು ಇವತ್ತು ಈ ಸೆಷನ್ನಲ್ಲಿ ಕೆಸೆಟ್ 2024 ಎಕನಾಮಿಕ್ಸ್ ಕ್ವಶನ್ ಪೇಪರ್ನ ಕ್ವಶನ್ ಆ್ಯಂಡ್ ಆನ್ಸರ್ ಡಿಸ್ಕಸ್ ಮಾಡೋಣ. ನಾ ಸ್ಕ್ರಾಲ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಇಂಗ್ಲೀಷ್ ಮತ್ತು ಕನ್ನಡ ಎರಡು ಮೀಡಿಯಮಲ್ಲಿ ಐತಿ. ನಾ ಸ್ಕ್ರಾಲ್ ಮಾಡ್ತೀನಿ ಫ್ರೆಂಡ್ಸ್, ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕೀ ಉತ್ತರ ಮತ್ತು ಕ್ವಶನ್ಸ್ ಆನ್ಸರ್ಸ್. ಇದ್ರಾಗ ಫ್ರೆಂಡ್ಸ್ ಕ್ವಶನ್ನಲ್ಲಿ ಆನ್ಸರ್ ರೆಡ್ ಇಂಕ್ಲೆ ಮಾರ್ಕ್ ಮಾಡಿದ್ದೆ ಅದು ಆನ್ಸರ್ ಫ್ರೆಂಡ್ಸ್. ಬ್ಲೂ ಇಂಕ್ಲೆ ಮಾಡಿದ್ದ ಅದಲ್ಲ ಫ್ರೆಂಡ್ಸ್. ಏನಿದ್ದು ರೆಡ್ ಇಂಕ್ಲೆ ಮಾರ್ಕ್ ಮಾಡಿದ್ದ ಅಷ್ಟೇ ಫ್ರೆಂಡ್ಸ್. ಇವು ಫ್ರೆಂಡ್ಸ್ ಗೌರ್ಮೆಂಟ್ ಕೀ ಆನ್ಸರ್. ನಿಮ್ಮ ರಿಸಲ್ಟ್ ಅಥವಾ ನಿಮ್ಮ ಕ್ವಶನ್ ಪೇಪರಲ್ಲಿ ನೀವು ಯಾವ್ದು ಆನ್ಸರ್ ಹಾಕಿರಿ ಎಂಬುದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕ್ವಶನ್ ಪೇಪರ್ ಯಾವ ಸೀರೀಸ್ ಐತೆ ಎಂಬುದನ್ನು ಚೆಕ್ ಮಾಡ್ಕೊಳ್ರಿ. ಮತ್ತು ಕ್ವಶನ್ ವೈಸ್ ಕರೆಕ್ಟ್ ಆನ್ಸರ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಅದಕ್ಕೆ ಸ್ಕ್ರಾಲ್ ಮಾಡೋದ್ರಿಂದ ಸ್ಲೋ ಆಗಿ ಸ್ಕ್ರಾಲ್ ಮಾಡೋದು, ಕ್ವಶನ್ ಆ್ಯಂಡ್ ಆನ್ಸರ್ ಎರಡು ನೋಡ್ಕೊಳ್ಳಿ ಫ್ರೆಂಡ್ಸ್. 13ನೇ ಕ್ವಶನ್ ನೋಡ್ರಿ ಫ್ರೆಂಡ್ಸ್. ಖನಿಜ ಇಂಧನಗಳ ಮತ್ತು ಚಿನ್ನ ಅದರ ಆನ್ಸರ್ ಫ್ರೆಂಡ್ಸ್. 14ನೇದು ಇದರ ಆನ್ಸರ್ ರ್ಯಾಗ್ನರ್ ನರ್ಸ್ ಆನ್ಸರ್. 15ನೇ ಕ್ವಶನ್ ಇಲ್ಲಿ 3ನೇ ಆನ್ಸರ್ ಐತೆ ನೋಡಿ ಫ್ರೆಂಡ್ಸ್. ಹದಿನಾರನೇ ಕ್ವಶನ್ ಫ್ರೆಂಡ್ಸ್. ಇಲ್ಲಿ 3ನೇ ಆನ್ಸರ್ ಐತೆ ನೋಡಿ ಫ್ರೆಂಡ್ಸ್. ನೀವು ಇದನ್ನೆಲ್ಲ ನೋಟ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾರು ಕೆಸೆಟ್ ಆ್ಯಂಡ್ ನೆಟ್ ಪ್ರಿಪ್ರೇಷನ್ ಮಾಡ್ತಿರಲ್ಲ ಅವರ ಎರಡೂ ಹೆಲ್ಪ್ ಆಗೈತೆ ಫ್ರೆಂಡ್ಸ್. ಇವು ಕ್ವಶನ್ ಪೇಪರ್ ಆದಷ್ಟು ನೀವು ಈಗಿಂತ ಸ್ಟಡಿ ಮಾಡಬೇಕು ಫ್ರೆಂಡ್ಸ್. ಕೆಳಗಿನ ಒಳಗಡೆ ಯಾವುದು ಭಾರತದ ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತಿರುವ ಅತ್ಯಂತ ದೀರ್ಘಕಾಲಿಕ ಸಮಸ್ಯೆಯಾಗಿದೆ? ಹೆಚ್ಚುತ್ತಿರುವ ಆದಾಯ ಅಸಮಾನತೆ ನೋಡಿ ಫ್ರೆಂಡ್ಸ್. ಅದ ನಂತರ 19ನೇ ಕ್ವಶನ್, ಭಾರತ ಕೃಷಿ ವಲಯದಲ್ಲಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಈ ಕೆಳಗಿನವು ಸೂಕ್ತ ಕಾರ್ಯತಂತ್ರವಲ್ಲ ಯಾವುದಂದ್ರೆ ಫ್ರೆಂಡ್ಸ್ ಇಲ್ಲಿ 4 ನಂಬರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ರಿ. ಬೆಳೆಗಳ ಮೇಲೆ ಕೇಂದ್ರೀಕೃತ ಗಮನವನ್ನು ಖಚಿತಪಡಿಸಿಕೊಳ್ಳಲು ರೈತರ ಕೃಷಿ ಭೂಮಿ ಹಿಂಡುವಳಿಗಳ ವಿಘಟನೆಯನ್ನು ಪ್ರೋತ್ಸಾಹಿಸುವುದತ್ತ ಫ್ರೆಂಡ್ಸ್. ಭಾರತದಲ್ಲಿ ರೆಸಿಡೆಕ್ಸ್ ಎಂಬ ಸೂಚಕವು ಇದನ್ನು ಸೂಚಿಸುತ್ತದೆ ಅಂದ್ರೆ ಫ್ರೆಂಡ್ಸ್. ಇದರ 3 ನಂಬರ್ ಆನ್ಸರ್ ಆಯ್ತು ನೋಡಿ ಫ್ರೆಂಡ್ಸ್. NHD ಲೆಕ್ಕಾಚಾರ ಮಾಡಿದ ಮನೆ ಬೆಲೆಗಳ ಸೂಚ್ಯಂಕ ನೋಡಿ ಫ್ರೆಂಡ್ಸ್. 25ನೇ ಕ್ವಶನ್. ಈ ಕ್ವಶನ್ದಲ್ಲಿ ಏನು ಟ್ವಿಸ್ಟ್ ಆಯ್ತು ಅಂದ್ರೆ ಫ್ರೆಂಡ್ಸ್, ಈ ಕ್ವಶನಲ್ಲಿ 1 ಮತ್ತು 3 KE ವೆಬ್ಸೈಟ್ ಒಳಗೆ ಉತ್ತರಗಳು ಗೌರ್ಮೆಂಟ್ ವೆಬ್ಸೈಟಿಂದ ಬಂದಿರೋದ ಫ್ರೆಂಡ್ಸ್. ಇದು 1 ಮತ್ತು 3 ಅದರೊಳಗೆ ಯಾವುದು ಬೇಕಾದ್ರೆ ಸರಿ ಆದರೂ ನಿಮ್ಮದು 2 1 ಸರಿ ಆದರೆ 1 ಮತ್ತು 3 ಸರಿ ಆದರೆ ನಿಮ್ಗೆ ಮಾರ್ಕ್ಸ್ ಬರ್ತಾವೆ ಫ್ರೆಂಡ್ಸ್. ಈ ಕ್ವಶನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮುಂಬರುವ ಕೆಸೆಟ್ದಲ್ಲಿ ಈ ಕ್ವಶನ್ ಕೇಳ್ಬೋದು ಫ್ರೆಂಡ್ಸ್. 26 ಅದಕ್ಕೆ ಫಸ್ಟ್ ನಂಬರ್ ಅದು ಆಪ್ಷನ್ಸ್ ಆನ್ಸರ್ ಕರೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. 27 ಸೆಕೆಂಡ್ ಡಾನ್ ಫ್ಯಾಟಿಕ್ನ್. 28 ಎರಡನೆಯ ಕ್ರಮಕಂದ ಪರಿಸ್ಥಿತಿಗಳು ಇದು ಫ್ರೆಂಡ್ಸ್. 29ನೇ ಕ್ವಶನ್ಗೆ 3ನೇ ಉತ್ತರ ಸರಿಯಾಗಿದೆ ನೋಡಿ ಫ್ರೆಂಡ್ಸ್. 30ನೇ ಕ್ವಶನ್ದಲ್ಲಿ 2ನೇ ಆನ್ಸರ್ ಸರಿಯಾಗಿದೆ, ದಕ್ಷತಾ ಮತ್ತು ಕೂಲಿ. ಇದರೊಳಗೆ ದಕ್ಷತಾ ಮತ್ತು ಕೂಲಿನೂ ಬರ್ತೈತೆ ಫ್ರೆಂಡ್ಸ್. ಇದರೊಳಗೆ ಸಿ
ಪ್ರಧಾನ ಏಜೆಂಟ್ ಸಮಸ್ಯೆ ಕಂಡುಬರ್ತದೆ ಫ್ರೆಂಡ್ಸ್. ಎ ಮತ್ತು ಸಿ ಇರೋ ಪ್ರತಿಕೂಲ ಆಯ್ಕೆ ಮತ್ತು ಸಿ ಪ್ರಧಾನ ಏಜೆಂಟ್ ಸಮಸ್ಯೆ. ಈ ಉತ್ತರ ಸರಿಯಾಗಿದೆ ಫ್ರೆಂಡ್ಸ್. 30ನೇದ 2 ಸೆಕೆಂಡ್ನೇ ಆನ್ಸರ್ ಇಲ್ಲ, ಅದು ಕರೆಕ್ಟ್. ಎ ಮತ್ತು ಸಿ. 31 ಜಾನ್ಯಾಪ್ ಮುತ್. 32ನೇ ಆನ್ಸರ್ ಉದ್ದ. 3ನೇದು ನೋಡಿ ಕರೆಕ್ಟ್ ರೀ. 33ನೇದ ಕೇನ್ಸ್ ಪ್ರಕಾರ ಒಟ್ಟು ಬೇಡಿಕೆ ಅತ್ಯಂತ ಚಂಚಲ ಘಟಕಗಳು ಯಾವುವು ಅಂದ್ರೆ 3ನೇದು ಬರೋದು ನೋಡಿ ಫ್ರೆಂಡ್ಸ್, ಹೂಡಿಕೆ. 34 ಹೂಡಿಕೆಯ ಪ್ರೇರಣೆ ಇದನ್ನು ಅವಲಂಬಿಸಿರುತ್ತದೆ, ಅಂದರೆ ಲಾಭದ ನಿರೀಕ್ಷಿತ ದರವನ್ನು ಅವಲಂಬಿಸಿರುತ್ತದೆ. 35ನೇ ಕ್ವಶನ್ ನೋಡಿ ಫ್ರೆಂಡ್ಸ್, ಇದು 2ನೇ ಸರಿಯಾಗಿದೆ ಫ್ರೆಂಡ್ಸ್. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಯು ಎನ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳ್ಯಾರ ನೋಡಿ ಫ್ರೆಂಡ್ಸ್. ಇದನ್ನ ನೀವು ಸರಿಯಾಗಿ ನೋಡ್ಕೊರಿ ಫ್ರೆಂಡ್ಸ್. 36ನೇ ಕ್ವಶನ್, ಹೆಚ್ಚಿನ ಸಾಮರ್ಥ್ಯವನ್ನು ಹಣದ ಘಟಕಗಳೆಂದರೆ ಯಾವುವು ಅಂದ್ರೆ 1ನೇ ಆನ್ಸರ್ ಕರೆಕ್ಟ್ ಆಗಿದೆ ನೋಡುವ ಫ್ರೆಂಡ್ಸ್. ಸಾರ್ವಜನಿಕರೊಂದಿಗಿನ ಕರೆನ್ಸಿ, ಬ್ಯಾಂಕಿನ ನಗದು ಮೀಸಲು ಮತ್ತು ಸೆಂಟ್ರಲ್ ಬ್ಯಾಂಕಿನೊಂದಿಗಿನ ಬಾಧ್ಯತೆ. 37 ಇಸ್ ಸೆಕೆಂಡ್ ಪ್ರಾಫಿಟ್ ಮಾದರಿ ಕರೆಕ್ಟ್ ಆಗಿದೆ. 38 1ನೇದು ಕರೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ವಿತ್ತ ನೀತಿಯ ನಿಷ್ಪರಿಣಾಮಕಾರಿಯಾಗಿದೆ. 39 4th ಒನ್ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಇದನ್ನ ಸರಿಯಾಗಿ ನೀವು ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಮುಂಬರುವ ಹಾಗೂ ಪ್ರತಿಯೊಂದು ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. 40ನೇ ಕ್ವಶನ್, ಆದಾಯದ ಅಂಶ. 41ನೇದು 4th ಒನ್ ಸಮಯ ಸರಣಿಯ ಕಾಲೋಚಿತ ವಿಭಜನೆ. 42 ಪಾಯ್ಸನ್ ವಿತರಣೆ ಡ್ಯಾಶ್ ಅಂದ್ರೆ ವಿರಳ ಘಟನೆಯ ವರ್ತನೆ ವಿವರಿಸಲು ಬಳಸಲಾಗುತ್ತದೆ. ವಿರಳ 3ನೇದು ನೋಡಿ ಸರ್. ಸ್ಟೂಡೆಂಟಿಗೆ 43 ಇಲ್ಲಿ ಅಲ್ಲಿ ನೋಡ್ರಿ ಯಾವ ಕ್ವಶನ್ ಅಂದ್ರೆ 43 ಕ್ವಶನ್ನ 2ನೇದು ಕರೆಕ್ಟ್ ಆಗಿದೆ ಆನ್ಸರ್. 44 ಎರಡು ಚಾಲಕ ನಡುವಿನ ಶ್ರೇಣಿಗಳ ಸ್ಪಿಯರ್ ಮ್ಯಾನ್ ಅವರ ಕೋಎಫಿಷಿಯೆಂಟ್ ವ್ಯತ್ಯಾಸಗಳ ಮೊತ್ತ. ಇಲ್ಲಿ 3 ನಂಬರ್ ಐತೆ ನೋಡಿ ಫ್ರೆಂಡ್ಸ್. ಸಿಗ್ಮಾ ಡಿ ಈಸ್ ಈಕ್ವಲ್ ಟು 3, ಇದು ಕರೆಕ್ಟ್. 45 4ನೇ ಉತ್ತರ ಕರೆಕ್ಟ್ ಐತೆ ನೋಡ್ರಿ ಫ್ರೆಂಡ್ಸ್. ಎ ಸರಿಯಾಗಿಲ್ಲ, ಆದರೆ ಆರ್ ಸರಿಯಾಗಿದೆ. 46 1ನೇ ಸರಿಯಾಗಿದೆ ನೋಡಿ ಫ್ರೆಂಡ್ಸ್. ಸರಿಯಾದ ಶೂನ್ಯ ಆಧಾರ ಕಲ್ಪನೆಯನ್ನು ತಿರಸ್ಕರಿಸುವುದು. 47 ವಿವರಣಾತ್ಮಕ ಸ್ಟ್ಯಾಟಿಸ್ಟಿಕ್ಸ್ ಎಂದರೆ. ಇಲ್ಲಿ 1 ಮತ್ತು 2 ಮಾತ್ರ ಕರೆಕ್ಟ್ ಆಗಿದೆ ನೋಡಿ. 1ನೇ ದತ್ತಾಂಶಗಳ ಸಂಗ್ರಹಣೆ ಮತ್ತು 2ನೇ ಸಂಖ್ಯಾಶಾಸ್ತ್ರೀಯ ಕ್ರಮಗಳ ಅಂದಾಜು, ಅದು ಕರೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. 48 ಬ್ಲೂ ಅನ್ನು ವಿಸ್ತರಿಸಿ. ಬೆಸ್ಟ್ ಲೀನಿಯರ್ ಅಂಡ್ ಬ್ರ್ಯಾಂಡ್ಸ್ ಎಸ್ಟಿಮೇಟರ್ 3ನೇ ಕರೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಇರೋ 49 3 ಕರೆಕ್ಟ್ ಐತೆ, 2 and 3 ಮಾತ್ರ ಕರೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. 50ನೇದು ಯಾವ ಮಾದರಿಯ ತತ್ವವನ್ನು ವ್ಯಕ್ತಿಗಳ ಅಥವಾ ಘಟಕಗಳು ಅವರ ಪ್ರವೇಶ ಸಾಧ್ಯತೆ ಅಥವಾ ಲಭ್ಯತೆಯ ಆಧಾರದ ಮೇಲೆ ಆಯ್ಕೆ ಮಾಡುವುದನ್ನು ಒಳಗೊಂಡಿರುತ್ತದೆ. ಯಾವುದಾಗತ್ತೆ ನೋಡ್ರಿ ಫ್ರೆಂಡ್ಸ್. ಈ ಸೆಕೆಂಡ್ ಒನ್ ಐತೆ ನೋಡ್ರಿ, ಅನುಕೂಲಕರ ಮಾದರಿ.